ನೀವು ಸಕ್ಸಸ್ಫುಲ್ ಡಾಕ್ಟರ್ ಆಗ್ಬೇಕಾ? 2 ಎನರ್ಜಿ ಗೊತ್ತಿದ್ರೆ ಸಾಕು. ಸೊ ನೀವು ಪ್ರತಿ ಪಾಯಿಂಟ್ ಅನ್ನ ತಿಳ್ಕೋಬೇಕಾದ್ರೆ ಒಂದು ಮುಖ್ಯವಾದ ಸಂದೇಶ ಏನು ಅಂದ್ರೆ, ಆ ಪಾಯಿಂಟ್ ಹೀಟ್ ಮಾಡುತ್ತಾ ಇಲ್ಲ ಕೂಲ್ ಮಾಡುತ್ತಾ ಅಂತ ತಿಳ್ಕೋಬೇಕು. ಇದರಿಂದ ಏನು ಉಪಯೋಗ? ಹೀಟ್ ಆದ್ರೂ ಮಾಡ್ಲಿ, ಕೋಲ್ಡ್ ಆದ್ರೂ ಮಾಡ್ಲಿ, ನಮ್ಗೇನು ಉಪಯೋಗ ಅಂತೀರಾ? ನಿಮ್ಮ ದೇಹ ರನ್ ಆಗೋದು 2 ಎನರ್ಜಿಯಿಂದ. ನೀವು ಸಕ್ಸಸ್ಫುಲ್ ಡಾಕ್ಟರ್ ಆಗ್ಬೇಕಾ? 2 ಎನರ್ಜಿ ಗೊತ್ತಿದ್ರೆ ಸಾಕು. ಇಂಗ್ಲಿಷ್ ಮೆಡಿಸಿನ್ಗೂ ಆಯುರ್ವೇದಿಕ್ ಅಷ್ಟೇ ಡಿಫರೆನ್ಸ್. ಇಂಗ್ಲಿಷ್ ಮೆಡಿಸಿನ್ ಹೆಂಗ್ ಗೊತ್ತಾ? ಈ ಆರ್ಗನ್, ಈ ಸೆಲ್ಲು, ಈ ಪ್ಯಾಂಕ್ರಿಯಸ್, ಈ ಎಂಡೋಕ್ರೈನ್ ಗ್ಲ್ಯಾಂಡ್, ಈ ಟಿಶ್ಯೂ, ಈ ಕೆಮಿಕಲ್, ಈ ಹಾರ್ಮೋನ್, ಅದು ಇಂಗ್ಲಿಷ್ ಮೆಡಿಸಿನ್. ನಾನು ಆಯುರ್ವೇದ ಹೇಳ ಇವಾಗ ವೆರಿ ಸಿಂಪಲ್. ಇಲ್ಲೊಂದು 1000 ಜನ ಇದ್ದೀರಾ, ನೀವೆಲ್ಲ ಗಂಡ್ ಮಕ್ಳು, ನೀವೆಲ್ಲ ಹೆಣ್ಮಕ್ಳು, ಮುಗೀತು ಕ್ಲಾಸಿಫಿಕೇಶನ್. ಸರಿ ಇದೆನಾ? ನೀವೆಲ್ಲ ಹೆಣ್ಣು, ನೀವೆಲ್ಲ ಗಂಡು. ಸೊ ಹಾಗಾಗಿ ಇವತ್ತು ನೀವು ಏನ್ ಕಲಿತಾ ಇದ್ರೆ ಇಟ್ಸ್ ಎ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಮತ್ತೆ ತಪ್ಪಾಗಲ್ಲ. ಅದನ್ನ ಆಯುರ್ವೇದದಲ್ಲಿ ಏನಂತಾರೆ? ಪಿತ್ತ ಕಫ ಅಂತಾರೆ. ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹೀಟ್ ಕೋಲ್ಡ್ ಅಂತಾರೆ. ಬಟ್ ಅವ್ರಿಗೆ ಆ ಕಾನ್ಸೆಪ್ಟ್ ಇಲ್ಲ. ನೀವು ಹೋಗ್ಬಿಟ್ಟು ನನ್ನ ಸ್ಟಮಕ್ ಹೀಟ್ ಆಗತ್ತೆ ಅಂದ್ರೆ ಅವ್ರು ನಂಬೋದಿಲ್ಲ. ಬೇಕಾದ್ರೆ ಅವ್ರು ನೀವು ತೋರಿಸಬಹುದು, ನೋಡಪ್ಪ ಹಸಿ ಶುಂಠಿ ತಿಂದ್ರೆ ನನಗೆ ಹೀಟ್ ಆಗುತ್ತೆ, ಮಜ್ಜಿಗೆ ಕುಡಿದ್ರೆ ತಣ್ಣಗಾಗತ್ತೆ. ಈ ಕಾನ್ಸೆಪ್ಟ್ ಇಲ್ಲ ಇಂಗ್ಲಿಷ್ ಅಲ್ಲಿ, ಬಟ್ ಆಯುರ್ವೇದದಲ್ಲಿ ಇದೆ. ಇದನ್ನ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇನ್ ಯಾಂಗ್. ಇನ್ ಅಂದ್ರೆ ಏನು? ಕೋಲ್ಡ್. ಯಾಂಗ್ ಅಂದ್ರೆ ಏನು? ಹೀಟ್. ಒಂದು H8 ಏನ್ ಮಾಡುತ್ತೆ? ಇನ್ನನ್ನ ರೈಸ್ ಮಾಡುತ್ತೆ, ಕೋಲ್ಡ್ ಮಾಡುತ್ತೆ. ಇನ್ನೊಂದು ಹಾರ್ಟ್ ರಿಫ್ಲೆಕ್ಸ್ ಅಂಡ್ ಲಿವರ್ ರಿಫ್ಲೆಕ್ಸ್, ಇದು ಏನ್ ಮಾಡುತ್ತೆ? ಯಾಂಗ್ ನ ರೈಸ್ ಮಾಡುತ್ತೆ. ನಮಗೆ ಇನ್ ಮತ್ತೆ ಯಾಂಗ್ ಯಾಕೆ ಬೇಕು? ಈ 2 ಎನರ್ಜಿ ಬೇಕು ನಮ್ಗೆ. ಇವತ್ತು ನಿಮ್ಮ ದೇಹದಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಈ 2 ಎನರ್ಜಿ ಬೇಕು. ಈ 2 ಎನರ್ಜಿ ಏನ್ ಕೆಲಸ ಮಾಡುತ್ತೆ? ಯಾಂಗ್ ಅಂದ್ರೆ ಏನು? ಬಿಸಿಲು, ಸನ್ರೈಸ್, ಹೀಟ್. ಅದು ನಿಮ್ಮ ದೇಹದ ಫಂಕ್ಷನಲ್ ಎನರ್ಜಿನ ಗವರ್ನ್ ಮಾಡುತ್ತೆ. ನಾನು ಇವತ್ತು ನಿಮ್ ಜೊತೆ ಮಾತಾಡ್ಬೇಕಂದ್ರೆ ನನ್ನ ಥ್ರೋಟಿಗೆ ಯಾಂಗ್ ಎನರ್ಜಿ ಬೇಕು, ಬಿಸಿ ಬೇಕು. ನಾನು ನಿಮ್ಮನ್ನ ನೋಡ್ಬೇಕು ಅಂದ್ರೆ ನನ್ನ ಕಣ್ಣಿಗೆ ಯಾಂಗ್ ಎನರ್ಜಿ ಬೇಕು. ಅಂದ್ರೆ ಇಟ್ಸ್ ಅ ಫಂಕ್ಷನಲ್ ಎನರ್ಜಿ. ನೀವು ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವೇನಂತ ಕರಿತೀವಿ? ಯಾಂಗ್. ಇನ್ನೊಂದು ಇನ್. ಅದನ್ನ ನೀವು ಎಲ್ಲಾದ್ರೂ ಪಿಕ್ಚರ್ ನೋಡಿರ್ತೀರಾ. ಈ ಪಿಕ್ಚರ್ ನೋಡಿದಿರಾ? ಇನ್ ಯಾಂಗ್ ಸಿಂಬಲ್ ನೋಡಿ, ಕಾಣಿಸ್ತಿದೆ ಅಲ್ವಾ? ಇನ್ ಅಂದ್ರೆ ಡಾರ್ಕ್ನೆಸ್, ಕೋಲ್ಡ್ನೆಸ್, ಸಾಫ್ಟ್ನೆಸ್. ಯಾಂಗ್ ಅಂದ್ರೆ ಲೈಟ್, ಸನ್, ಫೈರ್, ಬಿಸಿ, ಹಾರ್ಡ್. ಸೊ ಈ 2 ಎನರ್ಜಿ ಪ್ರತಿ ಸೆಲ್ಲಿಗೆ ಬೇಕು, ಪ್ರತಿ ಆರ್ಗನಿಗೆ ಬೇಕು. ಯಾಂಗ್ ಏನ್ ಮಾಡುತ್ತೆ? ಕೆಲಸ ಮಾಡಿಸುತ್ತೆ. ಇನ್ನೇನ್ ಮಾಡುತ್ತೆ? ಪೋಷಣೆ ಮಾಡುತ್ತೆ, ನರಿಶ್ಮೆಂಟ್. ಒಂದು ಆರ್ಗನ್ ವರ್ಕ್ ಆಗ್ಬೇಕು ಅಂದ್ರೆ ಅದಕ್ಕೆ ಯಾಂಗ್ ಎನರ್ಜಿ ಇದ್ರೆ ಕೆಲಸ ಮಾಡುತ್ತೆ, ಇನ್ ಎನರ್ಜಿ ಇತ್ತು ಅಂತಂದ್ರೆ ಊಟ ತಿನ್ನುತ್ತೆ. ಇದು ಬೈ ಬರ್ತ್ ಎನರ್ಜಿ. ಇದು ನಾವು ಡಿಸೈಡ್ ಮಾಡೋದಲ್ಲ. ಮನೇಲಿ 10 ಜನ ಇದ್ರೆ ಅವ್ರನ್ನ ಪೋಷಣೆ ಮಾಡೋ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಅಮ್ಮನಿಗಿರುತ್ತೆ. ಮನೇಲಿ 20 ಜನ ಇದ್ರು ಅವ್ರಿಗೆ ದುಡುಗದಾಕ ಕೆಪಾಸಿಟಿ ಯಾರಿಗಿರುತ್ತೆ ಅಂದ್ರೆ ಅಪ್ಪನಿಗಿರುತ್ತೆ. ಎಲ್ಲಿ ಯಾಂಗ್ ಇರುತ್ತೋ ಅಲ್ಲಿ ಚಲನೆ ಇರುತ್ತೆ, ಎಲ್ಲಿ ಇನ್ನಿರುತ್ತೋ ಅಲ್ಲಿ ಪೋಷಣೆ ಇರುತ್ತೆ, ಮತ್ತೆ ರೀಪ್ರೊಡ್ಯೂಸ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ಒಂದು ಆರ್ಗನ್ಗೆ ಟ್ರೀಟ್ಮೆಂಟ್ ಕೊಡ್ತೀರಂದ್ರೆ ನಿಮಗೆ ಕ್ಲಾರಿಟಿ ಇರಬೇಕು, ನಾನು ಇನ್ನನ್ನ ರೈಸ್ ಮಾಡ್ತಾ ಇದ್ದೀನ ಇಲ್ಲ ಯಾಂಗ್ ನ ರೈಸ್ ಮಾಡ್ತಾ ಇದ್ದೀನಿ. ಇಷ್ಟು ನಿಮ್ ತಲೆಯಲ್ಲಿದ್ರೆ ಸಾಕು.